12ನೇ ಶತಮಾನದ ಅನುಭಾವಿ ಕವಿಗಳ ಮತ್ತೆ ತತ್ವಜ್ಞಾನಿಗಳ ತವರೂರು ಇಂದಿನ ಏಷ್ಯಾದ ಅತಿದೊಡ್ಡ ಸಿಲಿಕಾನ್ ವ್ಯಾಲಿಯಾಗಿ ಹೇಗೆ ಬದಲಾಯಿತು ಅಂತ ಯೋಚಿಸಿದ್ರೆ ಆಶ್ಚರ್ಯ ಆಗತ್ತೆ ಅಲ್ವಾ? ಹೌದು, ಖಂಡಿತ. ಮೇಲ್ನೋಟಕ್ಕೆ ಇವೆಲ್ಲ ಬೇರೆ ಬೇರೆ ಪ್ರಪಂಚದ ವಿಷಯಗಳು ಅಂತಾನೆ ಅನ್ಸುತ್ತೆ. ಅಂದ್ರೆ ಈಗ ಪ್ರಾಚೀನ ಜಾನಪದ ಕುಣಿತಗಳಿಗೂ ಆ ಪ್ರಕೃತಿಯ ಮಡಿಲಲ್ಲಿರುವ ಒಂದು ಜಲಪಾತಕ್ಕೂ ಮತ್ತೆ ಇಂದು ನಮ್ಮ ಜೇಬಿನಲ್ಲಿರುವ ಸ್ಮಾರ್ಟ್ಫೋನ್ಗಳನ್ನ ನಿಯಂತ್ರಿಸುವ ಮೈಕ್ರೋಚಿಪ್ಗಳಿಗೂ ಏನಾದ್ರೂ ಲಿಂಕ್ ಇದೆಯಾ ಅಂತ ನೋಡಿದ್ರ? ಆದ್ರೆ ನಮ್ಮ ಮುಂದಿರುವ ಈ ಮೂಲ ದಾಖಲೆಗಳನ್ನ ಆಳವಾಗಿ ವಿಶ್ಲೇಷಣೆ ಮಾಡಿದಾಗ ಒಂದು ಅದ್ಭುತವಾದ ಸರಪಳಿ ನಮಗೆ ಅರ್ಥ ಆಗುತ್ತೆ. ಇವೆಲ್ಲದರ ನಡುವೆ ಒಂದು ಕೊಂಡಿ ಇದೆ. ನಿಜ. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಕೇವಲ ಭೌಗೋಳಿಕ ಗಡಿಗಳನ್ನ ಮಾತ್ರ ನೋಡ್ತಾ ಇಲ್ಲ, ಬದಲಾಗಿ ಕಲೆ, ಶಿಕ್ಷಣ ಮತ್ತೆ ಭಾರಿ ಕೈಗಾರಿಕೆಗಳು ಹೇಗೆ ಒಂದಕ್ಕೊಂದು ಬೆಸೆದುಕೊಂಡು ಬೆಂಗಳೂರು ವಿಭಾಗ ಅನ್ನೋ ಒಂದು ಭವ್ಯವಾದ ಇಕೋಸಿಸ್ಟಮ್ ನಿರ್ಮಾಣ ಮಾಡ್ತು ಅಂತ ಅರ್ಥ ಮಾಡ್ಕೊಳ್ತಿದ್ದೀವಿ. ನಿಖರವಾಗಿ ಹೇಳಬೇಕು ಅಂದ್ರೆ ಇತಿಹಾಸ, ಕಲೆ ಮತ್ತೆ ವಿಜ್ಞಾನ ಎಲ್ಲವೂ ಒಂದೇ ಚೌಕಟ್ಟಿನಲ್ಲಿ ಸಿಕ್ತಿರುವ ಈ ಪ್ರಯಾಣ ನಿಜಕ್ಕೂ ರೋಮಾಂಚನಕಾರಿಯಾಗಿದೆ. ಹೌದು, ಇದೊಂದು ಕುತೂಹಲಕಾರಿ ಒಗಟು. ಬನ್ನಿ ಇದನ್ನ ಬಿಡಿಸಿ ನೋಡೋಣ. ನಾವು ಈ ಕಥೆನ ಶುರು ಮಾಡ್ಬೇಕಾಗಿರೋದು ತಂತ್ರಜ್ಞಾನದಿಂದ ಅಲ್ಲ, ಬದಲಾಗಿ ಸಾಂಸ್ಕೃತಿಕ ತಳಹದಿಯಿಂದ. ಸರಿಯಾಗಿ ಹೇಳಿದ್ರಿ. ನಮ್ಮ ಮೂಲ ದಾಖಲೆಗಳ ಪ್ರಕಾರ ಈ ವಿಭಾಗ ಪ್ರಾಚೀನ ಕಾಲದಿಂದಲೂ ಕಲೆ ಮತ್ತು ಸಾಹಿತ್ಯಕ್ಕೆ ದೊಡ್ಡ ಹೆಸರಾಗಿತ್ತು. ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿ ಪ್ರದೇಶ. ಓ, ಬಳ್ಳಿಗಾವಿ! ಇಲ್ಲಿಂದಲೇ ಅಲ್ವಾ ಅಕ್ಕಮಹಾದೇವಿ ಮತ್ತೆ ಅಲ್ಲಮಪ್ರಭುಗಳಂತಹ ದಿಗ್ಗಜರು 12ನೇ ಶತಮಾನದ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದು. ಹೌದು. ಇಲ್ಲಿ ನಾವು ವಚನ ಸಾಹಿತ್ಯದ ನಿಜವಾದ ಸ್ವರೂಪ ಅರ್ಥ ಮಾಡ್ಕೋಬೇಕು. ಅಂದ್ರೆ ಇತಿಹಾಸದ ಪುಟಗಳಲ್ಲಿ ನಾವವ್ರನ್ನ ಕೇವಲ ಕವಿಗಳು ಅಂತ ಕರಿತೀವಿ. ನಾವು ಕವಿಗಳು ಅಂತಾನೆ ಅಲ್ವಾ ಓದಿರೋದು. ಆದರೆ ವಾಸ್ತವದಲ್ಲಿ ಅವರು ಸಮಾಜದ ಯಥಾಸ್ಥಿತಿನ ಅಂದ್ರೆ ಆ ಸ್ಟೇಟಸ್ ಕೋ ಏನಿತ್ತು ಅದನ್ನ ಕಟುವಾಗಿ ಪ್ರಶ್ನಿಸಿದವರು. ಕಂದಾಚಾರಗಳನ್ನು ವಿರೋಧಿಸಿ ಸಮಾನತೆಯ ಬದುಕನ್ನ ಕಟ್ಟುಕೊಡಲು ಪ್ರಯತ್ನಪಟ್ರು. ಅಂದ್ರೆ ಕೇವಲ ಸಾಹಿತ್ಯ ಅಲ್ಲ, ಅದೊಂದು ರೀತಿಯ ಸಾಮಾಜಿಕ ಚಳುವಳಿ ಆಗಿತ್ತು. ಖಂಡಿತ. ಅವರು ಹುಟ್ಟುಹಾಕಿದ ಆ ಪ್ರಶ್ನಿಸುವ ಮನೋಭಾವ ಮತ್ತೆ ತಾರ್ಕಿಕ ಚಿಂತನೆ ಇದೆಯಲ್ಲ, ಅದು ಈ ಇಡೀ ಪ್ರದೇಶದ ಬೌದ್ಧಿಕ ಡಿಎನ್ಎಯಲ್ಲಿಯೇ ಹಾಸುಹೋಗಾಗಿ ಬೆಳೆಯಿತು. ಬಹಳ ಆಸಕ್ತಿದಾಯಕ. ಕೇವಲ ವಚನ ಸಾಹಿತ್ಯ ಮಾತ್ರ ಅಲ್ಲ, ದಾಸ ಪರಂಪರೆಯ ಪ್ರಮುಖರಾದ ಶ್ರೀಪಾದರಾಯರು ಕೂಡ ಇದೇ ಬೆಂಗಳೂರು ವಿಭಾಗಕ್ಕೆ ಸೇರಿದವರು ಅನ್ನೋದು ಆ ಬೌದ್ಧಿಕ ಪರಂಪರೆಯ ಮುಂದುವರಿಕೆ ಆಗಿದೆ. ಅಂದ್ರೆ ಸಮಾಜವನ್ನ ವಿಮರ್ಶಾತ್ಮಕವಾಗಿ ನೋಡೋ ಒಂದು ವೇದಿಕೆ ಅಲ್ಲಿ ಮೊದಲೇ ಸೃಷ್ಟಿಯಾಗಿತ್ತು. ಇದು ನಿಜಕ್ಕೂ ಆಶ್ಚರ್ಯಕರ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಕುತೂಹಲಕಾರಿ ವಿಚಾರ ಅಂದ್ರೆ ಜಾನಪದ ಕಲೆಗಳು. ಹೌದು, ಜಾನಪದ ಕಲೆಗಳ ಪಾತ್ರ ಬಹಳ ದೊಡ್ಡದು. ಬೆಂಗಳೂರಿನ ಕರಗ ಉತ್ಸವ, ದಕ್ಷಿಣ ಕರ್ನಾಟಕದ ಸೋಮನ ಕುಣಿತ ಮತ್ತೆ ಈ ವಿಭಾಗಕ್ಕೆ ವಿಶಿಷ್ಟವಾದ ಮೂಡಲಪಾಯ ಯಕ್ಷಗಾನದ ಬಗ್ಗೆ ದಾಖಲೆಗಳು ಉಲ್ಲೇಖಿಸ್ತವೆ. ಜೊತೆಗೆ ಆ ಗಾರುಡಿ ಕುಣಿತ, ಡೊಳ್ಳು ಕುಣಿತ, ಕಂಸಾಳೆ ಕುಣಿತಗಳೂ ಇವೆ. ಈ ಎಲ್ಲಾ ಕಲೆಗಳು ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ನನಗೇನನ್ಸುತ್ತೆ ಅಂದ್ರೆ, ನಾವು ಇಂದು ಮಾಹಿತಿನ ಹಂಚ್ಕೊಳ್ಳೋಕೆ ಸೋಷಿಯಲ್ ಮೀಡಿಯಾ ಬಳಸ್ತೀವಿ. ಆದ್ರೆ ಆ ಕಾಲದಲ್ಲಿ ಈ ಜಾನಪದ ಕಲೆಗಳೇ ಪ್ರಾಚೀನ ಕಾಲದ ಮಾಸ್ ಕಮ್ಯುನಿಕೇಷನ್ ಸಾಧನಗಳಾಗಿದ್ವು ಅನ್ಸುತ್ತೆ. ಆ ಹೋಲಿಕೆ ಬಹಳ ಸಮಂಜಸವಾಗಿದೆ. ಯಾಕೆಂದ್ರೆ ಮುದ್ರಣ ಯಂತ್ರಗಳಾಗಲಿ ಅಥವಾ ಇಂಟರ್ನೆಟ್ ಆಗಲಿ ಇಲ್ಲದ ಆ ಕಾಲದಲ್ಲಿ ಒಂದು ಕಂಸಾಳೆ ಅಥವಾ ಡುಳ್ಳು ಕುಣಿತದ ಸದ್ದು ಕೇಳಿದ್ರೆ ಇಡೀ ಊರೇ ಅಲ್ಲಿ ಜಮಾಯಿಸ್ತಾ ಇತ್ತು. ಹೌದು, ಎಲ್ಲರೂ ಒಂದೆಡೆ ಸೇರ್ತಾ ಇದ್ರು. ಕೇವಲ ಮನೋರಂಜನೆ ನೀಡುವುದು ಇದರ ಉದ್ದೇಶ ಆಗಿರಲಿಲ್ಲ. ಒಂದು ಕಥೆಯ ಮೂಲಕ, ನೃತ್ಯದ ಮೂಲಕ ಸಮಾಜದ ಮೌಲ್ಯಗಳನ್ನ, ನೈತಿಕ ಪಾಠಗಳನ್ನ ಮತ್ತೆ ಕಷ್ಟ ಸುಖಗಳನ್ನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾಯಿಸುವ ಅತ್ಯಂತ ಪ್ರಬಲವಾದ ಮಾಧ್ಯಮಗಳಾಗಿದ್ವು ಇವು. ಒಂದು ರೀತಿಯಲ್ಲಿ ಇಡೀ ಸಮಾಜವನ್ನ ಒಂದೆಡೆ ಸೇರಿಸುವ ಕನೆಕ್ಟಿಂಗ್ ಲಿಂಕ್ ಅಂತ ಹೇಳ್ಬೋದು. ಕೇವಲ ಪ್ರದರ್ಶನ ಕಲೆಗಳು ಮಾತ್ರ ಅಲ್ಲ, ದೃಶ್ಯ ಕಲೆಗಳಲ್ಲೂ ಈ ಭಾಗದ ಸಾಧನೆ ಅನನ್ಯವಾಗಿದೆ. ಹೌದು. ಚಿತ್ರಕಲೆಯ ಬಗ್ಗೆಯೂ ದಾಖಲೆಗಳಲ್ಲಿ ಮಾಹಿತಿ ಇದೆ. ಆರ್.ಎಸ್. ನಾಯ್ಡು, ರೂಮಾಲೆ ಚನ್ನಬಸವಯ್ಯ ಮತ್ತೆ ವೆಂಕಟಪ್ಪ ಅವರಂತಹ ದಿಗ್ಗಜರ ಚಿತ್ರಕಲಾ ಕೊಡುಗೆಗಳನ್ನ ಮೂಲಗಳು ಉಲ್ಲೇಖಿಸುತ್ತವೆ. ಇದು ಆ ಕಾಲದ ಸಮಾಜ, ಕಲೆ ಮತ್ತೆ ಸೃಜನಶೀಲತೆಗೆ ಎಷ್ಟು ತೆರೆದುಕೊಂಡಿತ್ತು ಅನ್ನೋದಕ್ಕೆ ಸಾಕ್ಷಿ. ಖಂಡಿತ. ಕಲಾತ್ಮಕವಾಗಿ ಬಹಳ ಶ್ರೀಮಂತವಾದ ಪ್ರದೇಶ ಇದು. ಆದ್ರೆ ನನಗೆ ಇಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ವಚನಗಳ ಮೂಲಕ ತತ್ವಜ್ಞಾನವನ್ನ, ಯಕ್ಷಗಾನ ಮತ್ತೆ ಡೊಳ್ಳು ಕುಣಿತಗಳನ್ನ ಆಸ್ವಾದಿಸ್ತಿದ್ದ ಆ ಸಂಪೂರ್ಣವಾಗಿ ಕೃಷಿ ಮತ್ತೆ ಕಲೆಯ ಮೇಲೆ ಅವಲಂಬಿತವಾಗಿದ್ದ ಒಂದು ಸಾಂಪ್ರದಾಯಿಕ ಸಮಾಜ. ಹೌದು, ಆ ಸಮಾಜ. ಇದೊಂದು ಅತ್ಯಂತ ಮಹತ್ವದ ತಿರುವು. ಯಾವುದೇ ಸಮಾಜ ತಾನಾಗಿಯೇ ರಾತ್ರೋರಾತ್ರಿ ಯಂತ್ರಗಳತ್ತ ಹೊರಳೋದಿಲ್ಲ ನೋಡಿ. ಅದಕ್ಕೆ ಸರಿಯಾದ ನಾಯಕತ್ವ ಮತ್ತೆ ದೂರದೃಷ್ಟಿ ಬೇಕಾಗುತ್ತೆ.
ಹೌದು, ಯಾರಾದ್ರೂ ಮುನ್ನಡೆಸಬೇಕು. ಈ ವಿಭಾಗವನ್ನ ಆಳಿದ ವಿವಿಧ ರಾಜರು ಮತ್ತೆ ವಿಶೇಷವಾಗಿ ದಿವಾನರುಗಳ ಆಡಳಿತಾವಧಿಯಲ್ಲಿ ಆ ಬದಲಾವಣೆ ಶುರುವಾಯಿತು. ನಾವು ಮುಖ್ಯವಾಗಿ ದಿವಾನರಾದ ಕೆ ಶೇಷಾದ್ರಿ ಅಯ್ಯರವರನ್ನ ಸ್ಮರಿಸಬೇಕು. ಓ, ಅವರ ಕಾಲದಲ್ಲಿ ಏನೆಲ್ಲ ಆಯಿತು? ಯಾಕೆಂದ್ರೆ ಅವರ ಕಾಲಾವಧಿಯಲ್ಲಿಯೇ ಇಡೀ ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನ ಕೈಗೆತ್ತಿಕೊಳ್ಳಾಯಿತು. ಒಂದ್ ನಿಮಿಷ, ಇದನ್ನ ಸ್ವಲ್ಪ ಬಿಡಿಸಿ ಅರ್ಥ ಮಾಡ್ಕೊಳ್ಳೋಣ. ಶಿವನ ಸಮುದ್ರ ಜಲಪಾತದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿದ್ದು ಸರಿ. ಆದ್ರೆ ನಮ್ಮ ಮೂಲ ದಾಖಲೆಗಳ ಪ್ರಕಾರ ಅಲ್ಲಿ ಉತ್ಪಾದನೆಯಾದ ವಿದ್ಯುತ್ತನ್ನು ಬಹುದೂರದಲ್ಲಿದ್ದ ಕೋಲಾರದ ಚಿನ್ನದ ಗಣಿ ಅಂದ್ರೆ ಕೆಜಿಎಫ್ ಉದ್ಯಮಕ್ಕೆ ನೀಡಲಾಯ್ತಲ್ವಾ? ಹೌದು, ಕೆಜಿಎಫ್ಗೆ ರವಾನೆ ಮಾಡಿದ್ರು. 1900ರ ಆರಂಭಿಕ ದಶಕದಲ್ಲಿ ಒಂದು ನೈಸರ್ಗಿಕ ಜಲಪಾತದಿಂದ ಉತ್ಪಾದಿಸಿದ ವಿದ್ಯುತ್ತನ್ನು ಅಷ್ಟು ದೂರದ ಭೂಮಿಯ ಆಳದ ಗಣಿಗೆ ರವಾನಿಸುವುದು ಅಂದ್ರೆ ಆ ಕಾಲದ ಗ್ರಿಡ್ ವ್ಯವಸ್ಥೆ ಮತ್ತೆ ತಂತ್ರಜ್ಞಾನವನ್ನ ನೆನ್ಪಿಸ್ಕೊಂಡ್ರೆ ಇದು ಅಸಾಧ್ಯ ಅನಿಸುತ್ತೆ ಅಲ್ವಾ? ಅದೇ ಈ ಯೋಜನೆಯ ಹಿಂದಿದ್ದ ಅದ್ಭುತವಾದ ಇಂಜಿನಿಯರಿಂಗ್ ಸಾಹಸ. ಸುಮ್ಮನೆ ಯೋಚಿಸಿ, ಪ್ರಕೃತಿಯ ಮಡಿಲಲ್ಲಿ ಧುಮುಕುವ ನೀರಿನ ಬಳಸಿ ಜಲವಿದ್ಯುತ್ ಉತ್ಪಾದಿಸುವುದು. ಹೌದು. ಆಮೇಲೆ ಮತ್ತೆ ಆ ಶಕ್ತಿಯನ್ನ ದಟ್ಟ ಕಾಡುಗಳ ಮೂಲಕ, ಬೆಟ್ಟ ಗುಡ್ಡಗಳ ಮೂಲಕ ಸಾಗಿಸಿ ಮತ್ತೊಂದು ತುದಿಯಲ್ಲಿರುವ ಬಹುದೊಡ್ಡ ಆರ್ಥಿಕ ಎಂಜಿನಾದ ಚಿನ್ನದ ಗಣಿಯನ್ನ ಚಾಲನೆ ಮಾಡುವುದು. ಇದು ಕೇವಲ ಬಲ್ಬ್ಗಳನ್ನ ಬೆಳಗಿಸುವ ಯೋಜನೆಯಾಗಿರಲಿಲ್ಲ. ಅಂದ್ರೆ ಕೇವಲ ಮನೆಗಳಿಗೆ ಬೆಳಕು ಕೊಡೋದು ಮಾತ್ರ ಆಗಿರಲಿಲ್ಲ. ಖಂಡಿತ ಅಲ್ಲ. ನಾಡಿನ ಆರ್ಥಿಕತೆಯನ್ನ ನೈಸರ್ಗಿಕ ಸಂಪನ್ಮೂಲಗಳ ಮೂಲಕ ಹೇಗೆ ಬಲಪಡಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟ ಅತ್ಯಂತ ರೋಚಕವಾದ ಹೆಜ್ಜೆ ಇದು. ಅಂದ್ರೆ ವಿದ್ಯುತ್ತನ್ನ ಕೇವಲ ಬೆಳಕಿಗಾಗಿ ಅಲ್ಲ, ಕೈಗಾರಿಕೆಗಳ ಇಂಧನವಾಗಿ ಬಳಸುವ ಆಲೋಚನೆ ಮೊದಲೇ ಇತ್ತು. ಆ ಶಿವನ ಸಮುದ್ರದ ವಿದ್ಯುತ್ ಕೇವಲ ಆರಂಭ ಅಷ್ಟೇ. ಹೌದು, ಅದು ಬುನಾದಿ. ಅಲ್ಲಿಂದ ಶುರುವಾದದ್ದೇ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃಗಳ ಯುಗ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕನಸುಗಳನ್ನ ಕಾರ್ಯರೂಪಕ್ಕೆ ತಂದ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತೆ ಮಿರ್ಜಾ ಇಸ್ಮಾಯಿಲ್ ಅವರ ಅಧಿಕಾರಾವಧಿಯ ಬಗ್ಗೆ ಮೂಲಗಳು ಸಾಕಷ್ಟು ಮಾಹಿತಿ ನೀಡುತ್ತವೆ. ಹೌದು, ಇವರಿಬ್ಬರ ಕೊಡುಗೆ ಅಪಾರ. ಇವರ ಕಾರ್ಯವೈಖರಿಯನ್ನ ನೋಡ್ತಾ ಇದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ನಾವು ರಾಜ್ಯದ ಕೈಗಾರಿಕಾ ಇಕೋಸಿಸ್ಟಮ್ನ ಮೊದಲ ಸ್ಟಾರ್ಟಪ್ ಫೌಂಡರ್ ಅಂತ ಕರಿಬಹುದು ಅನ್ಸುತ್ತೆ. ಸ್ಟಾರ್ಟಪ್ ಫೌಂಡರ್? ಅರೆ, ಇದು ಸ್ವಲ್ಪ ಹೊಸತನದಿಂದ ಕೂಡಿದ ಹೋಲಿಕೆ. ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ನೋಡಿ, ಈಗಿನ ತಂತ್ರಜ್ಞಾನ ಜಗತ್ತಿನಲ್ಲಿ ಒಬ್ಬ ಫೌಂಡರ್ ಒಂದು ಸಾಫ್ಟ್ವೇರ್ ಅಥವಾ ಆಪ್ ನಿರ್ಮಿಸುವ ಮೊದಲು ಅದಕ್ಕೆ ಬೇಕಾದ ಸರ್ವರ್ ಮತ್ತೆ ಮೂಲಭೂತ ಆರ್ಕಿಟೆಕ್ಚರ್ ಅನ್ನ ಕಟ್ತಾನೆ ಅಲ್ವಾ? ಹೌದು, ಇನ್ಫ್ರಾಸ್ಟ್ರಕ್ಚರ್ ಬಹಳ ಮುಖ್ಯ. ವಿಶ್ವೇಶ್ವರಯ್ಯನವರು ಮಾಡಿದ್ದು ಅದೇ. ಅವರಿಗೆ ನಾಡನ್ನ ಆಧುನೀಕರಣಗೊಳಿಸಬೇಕು ಅನ್ನೋ ಗುರಿ ಇತ್ತು. ಆದ್ರೆ ಆ ಆಧುನಿಕ ನಾಡನ್ನ ಕಟ್ಟಲು ಬೇಕಾದದ್ದೇನು? ಸಿಮೆಂಟ್, ಕಬ್ಬಿಣ, ಕಾಗದ ಮತ್ತೆ ಉಕ್ಕು. ಸರಿಯಾಗಿ ಹೇಳ್ರಿ. ಇವುಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಬದಲು ನಮ್ಮದೇ ನಾಡಿನಲ್ಲಿ ಈ ಮೂಲಭೂತ ಸರ್ವರ್ಗಳನ್ನ ಕಟ್ಟುವ ಸಾಹಸಕ್ಕೆ ಅವರು ಕೈ ಹಾಕಿದ್ರು. 100ಕ್ಕೆ 100 ಸತ್ಯ. ಅವರ ಈ ಬುನಾವಿ ಕಟ್ಟುವ ಕಾರ್ಯತಂತ್ರ ಎಷ್ಟು ನಿಖರವಾಗಿತ್ತು ಅನ್ನೋದನ್ನ ದಾಖಲೆಗಳು ಸ್ಪಷ್ಟವಾಗಿ ತೋರಿಸ್ತವೆ. ಅವರು ಕಾರ್ಖಾನೆಗಳನ್ನ ಎಲ್ಲೆಂದರಲ್ಲಿ ಸ್ಥಾಪನೆ ಮಾಡಲಿಲ್ಲ ನೋಡಿ. ಭೌಗೋಳಿಕ ಸಂಪನ್ಮೂಲಗಳು ಎಲ್ಲಿ ಲಭ್ಯ ಇವೆಯೋ ಅಲ್ಲಿಯೇ ನಿರ್ಮಿಸಿದ್ರು. ಓ, ಅಂದ್ರೆ ರಾ ಮೆಟೀರಿಯಲ್ಸ್ ಎಲ್ಲಿದೆ ಅಂತ ನೋಡಿ ಮಾಡಿದ್ರು. ಹೌದು. ಉದಾಹರಣೆಗೆ ಶಿವಮೊಗ್ಗದ ಭದ್ರಾವತಿಯಲ್ಲಿ 1923ರಲ್ಲಿ ಕಬ್ಬಿಣ ಮತ್ತೆ ಉಕ್ಕು ಕಾರ್ಖಾನೆಯನ್ನ ಸ್ಥಾಪಿಸಿದ್ರು. ಇಂದು ನಾವು ಅದನ್ನ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ನಿಯಮಿತ ಅಂತ ಕರಿತೀವಿ. ಹೌದು, ಭದ್ರಾವತಿ ಕಬ್ಬಿಣಕ್ಕೆ ಬಹಳ ಪ್ರಸಿದ್ಧ. ನಂತರ ಅದೇ ಭದ್ರಾವತಿಯಲ್ಲಿ 1936ರಲ್ಲಿ ಕಾಗದದ ಕಾರ್ಖಾನೆ ಹಾಗೂ ರಾಜ್ಯದ ಮೊಟ್ಟಮೊದಲ ಸಿಮೆಂಟ್ ಕಾರ್ಖಾನೆಯನ್ನು ಕೂಡ ಸ್ಥಾಪಿಸಿದ್ರು. ಕಾರಣ ಅಲ್ಲಿನ ಅರಣ್ಯ ಸಂಪತ್ತು, ನೀರಿನ ಲಭ್ಯತೆ ಮತ್ತೆ ಖನಿಜಗಳು. ಅಂದ್ರೆ ಇದು ಯಾವುದೋ ಒಂದು ಪಟ್ಟಣಕ್ಕೆ ಸೀಮಿತವಾದ ಅಭಿವೃದ್ಧಿ ಆಗಿರ್ಲಿಲ್ಲ. ಸಂಪನ್ಮೂಲಗಳ ಆಧಾರದ ಮೇಲೆ ರಾಜ್ಯದ ಬೇರೆ ಬೇರೆ ಕಡೆ ಕೈಗಾರಿಕೆಗಳು ವಿಸ್ತರಣೆಯಾದುವು ಅಲ್ವಾ? ಖಂಡಿತ, ರಾಜ್ಯಾದ್ಯಂತ ವಿಸ್ತರಣೆ ಆಯಿತು. ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೋಂಡೇಭಾವಿಯಲ್ಲಿ ಎಸಿಸಿ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯಾದ ಬಗ್ಗೆಯೂ ದಾಖಲೆಗಳಿವ. ಹೌದು, ಈ ಎಲ್ಲಾ ಕೈಗಾರಿಕೆಗಳು ಬಹಳ ದೊಡ್ಡ ಬದಲಾವಣೆ ತಂದುವು. ಕಚ್ಚಾ ವಸ್ತುಗಳನ್ನ ಬಳಸಿ ಮೂಲ ಸೌಕರ್ಯಗಳನ್ನ ನಿರ್ಮಿಸುವ ಈ ಯೋಜನೆ ಕೇವಲ ವಸ್ತುಗಳನ್ನ ಉತ್ಪಾದಿಸಲಿಲ್ಲ, ಇದು ಇಡೀ ಸಮಾಜದ ಚಿತ್ರಣವನ್ನೇ ಬದಲಾಯಿಸ್ತು ಅಲ್ವಾ? ಖಂಡಿತವಾಗಿಯೂ. ಈ ಭಾರೀ ಕೈಗಾರಿಕೆಗಳು ಸಾವಿರಾರು ಜನರಿಗೆ ನೇರ ಮತ್ತೆ ಪರೋಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದವು. ಕೃಷಿಯನ್ನೇ ನಂಬಿದ್ದ ಒಂದು ದೊಡ್ಡ ಸಮುದಾಯ
ತಾಂತ್ರಿಕ ಕೌಶಲ್ಯಗಳನ್ನ ಕಲ್ತು, ಅಂದ್ರೆ ಹೊಸ ಸ್ಕಿಲ್ಸ್ ಕಲ್ತು ಹೌದು, ಕಾರ್ಮಿಕರಾಗಿ ಇಂಜಿನಿಯರ್ಗಳಾಗಿ ರೂಪುಗೊಳ್ಳಲು ಆರಂಭಿಸಿತು. ಆರ್ಥಿಕತೆ ಹೊಸ ಆಯಾಮವನ್ನ ಪಡ್ಕೊಂಡಿತು. ಇದರ್ಥ ಆಗುತ್ತೆ. ಸಿಮೆಂಟು, ಉಕ್ಕು, ಕಾಗದ ಇವೆಲ್ಲವೂ ಭೌತಿಕ ವಸ್ತುಗಳನ್ನ ಆಧರಿಸಿದ ಕೈಗಾರಿಕೆಗಳು. ಆದ್ರೆ ನನಗೆ ಅಚ್ಚರಿ ಮೂಡಿಸುವ ಮತ್ತೊಂದು ಬಹುದೊಡ್ಡ ಜಿಗಿತ ಇಲ್ಲಿದೆ ನೋಡಿ. ಅದೇನು? ನಮ್ಮ ಮೂಲಗಳು ಹೇಳುವ ಹಾಗೆ ಇಂದು ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಗಳಿಗೆ ಅಂದ್ರೆ ಐಟಿ-ಬಿಟಿಗೆ ವಿಶ್ವಮಟ್ಟದಲ್ಲಿ ಪ್ರಸಿದ್ಧವಾಗಿದೆ. ಜೊತೆಗೆ ವಿಮಾನ ಕಾರ್ಖಾನೆ ಮತ್ತೆ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ಸ್ ಉದ್ಯಮಗಳು ಕೂಡ ಇಲ್ಲಿವೆ. ಹೌದು, ಇಡೀ ವಿಶ್ವವೇ ಬೆಂಗಳೂರನ್ನ ಆಶ್ಚರ್ಯದಿಂದ ನೋಡುತ್ತೆ. ಅಷ್ಟೇ ಅಲ್ಲ, ನಾವೆಲ್ಲರೂ ಬೆಂಗಳೂರು ಎಂದ್ರೆ ಕೇವಲ ಸಾಫ್ಟ್ವೇರ್ ಅನ್ಕೊಂಡಿರ್ತೀವಿ. ಆದ್ರೆ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕ ರಾಜ್ಯವು ಇಡೀ ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ ಅಂತ ದಾಖಲೆಗಳು ಹೇಳ್ತವೆ. ದೊಡ್ಡಬಳ್ಳಾಪುರ, ಆನೇಕಲ್ ಮುಂತಾದೆಡೆ ಸರ್ಕಾರವು ಸಿದ್ಧ ಉಡುಪಿನ ಪಾರ್ಕ್ಗಳನ್ನ ಸ್ಥಾಪಿಸಿದೆ. ನಿಜ, ಜವಳಿ ಉದ್ಯಮದಲ್ಲೂ ನಮ್ಮ ರಾಜ್ಯ ಮುಂದಿದೆ. ನನ್ನ ಪ್ರಶ್ನೆ ಏನಂದ್ರೆ, ಕರಗ ಮತ್ತೆ ಕುಣಿತಗಳಲ್ಲಿದ್ದ ನಾಡು ಕಬ್ಬಿಣ ಮತ್ತೆ ಸಿಮೆಂಟ್ ಉತ್ಪಾದಿಸುವ ಹಂತಕ್ಕೆ ಬಂದದ್ದು ಅರ್ಥವಾಯ್ತು. ಆದ್ರೆ ಅಲ್ಲಿಂದ ಇದ್ದಕ್ಕಿದ್ದಂತೆ ವಿಮಾನ ನಿರ್ಮಾಣ ಮತ್ತೆ ಸಾಫ್ಟ್ವೇರ್ ಅನ್ನ ಸೃಷ್ಟಿಸುವ ಜ್ಞಾನ ಆಧಾರಿತ ಉದ್ಯಮಗಳತ್ತ ಈ ವಿಭಾಗ ಹೇಗೆ ಜಿಗಿತಿ ಕಂಡಿತು? ಈ ಕೊಂಡಿ ಹೇಗೆ ಬೆಸೆಯಿತು? ಇದೇ ಇತಿಹಾಸದ ಅತ್ಯಂತ ಸುಂದರವಾದ ಘಟ್ಟ ನೋಡಿ. ಕಬ್ಬಿಣ ಅಥವಾ ಸಿಮೆಂಟ್ ಕಾರ್ಖಾನೆಗಳನ್ನ ನಡೆಸಲು ನಮಗೆ ಇಂಜಿನಿಯರ್ಗಳು, ತಂತ್ರಜ್ಞರು ಮತ್ತೆ ನಿರ್ವಾಹಕರು ಬೇಕಾಗ್ತಾರೆ. ಹೌದು, ಸ್ಕಿಲ್ಡ್ ವರ್ಕರ್ಸ್ ಬೇಕೇ ಬೇಕು. ಆ ಬೇಡಿಕೆಯನ್ನ ಪೂರೈಸಲು ಸರ್ಕಾರ ಮತ್ತು ಸಮಾಜ ಎರಡೂ ಸೇರಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಲಾರಂಭಿಸಿದವು. ಇಲ್ಲಿ ನಾವು ಕೇವಲ ಸರ್ಕಾರಿ ಕಾಲೇಜ್ಗಳನ್ನ ಮಾತ್ರ ಅಲ್ಲ, ಮಠಮಾನ್ಯಗಳ ಕೊಡುಗೆಯನ್ನ ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ಓ, ಮಠಗಳ ಪಾತ್ರ ಕೂಡ ಇದೆಯಾ? ಖಂಡಿತ ಇದೆ. ದಾಖಲೆಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ಸಿದ್ಧಗಂಗಾ ಮಠ ಮತ್ತು ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರಂತಹ ಶ್ರೇಷ್ಠರು ಅನ್ನ, ಆಶ್ರಯದ ಜೊತೆಗೆ ಅಕ್ಷರದಾಸೋಹವನ್ನ ಕೂಡ ಮಾಡಿದ್ರು. ಓಹೋ, ಅಂದ್ರೆ ಹಳ್ಳಿಗಳಿಂದ ಬಂದ ಬಡ ವಿದ್ಯಾರ್ಥಿಗಳಿಗೆ ಈ ಮಠಗಳು ಆಶ್ರಯ ನೀಡಿ ಅವರಿಗೆ ಶಿಕ್ಷಣದ ಮಾರ್ಗವನ್ನ ತೆರೆದುಕೊಟ್ಟುವು ಅಂತ. ಹೌದು. ಈ ರೀತಿಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ರಾಂತಿಯಿಂದಾಗಿ ದಶಕಗಳ ಕಾಲಾವಧಿಯಲ್ಲಿ ಈ ಪ್ರದೇಶದಲ್ಲಿ ಲಕ್ಷಾಂತರ ಸುಶಿಕ್ಷಿತ, ತಾಂತ್ರಿಕ ಜ್ಞಾನವುಳ್ಳ ಮತ್ತು ಇಂಗ್ಲಿಷ್ ಬಲ್ಲ ಯುವಕರ ಒಂದು ಬೃಹತ್ ಪಡೆ ಸಿದ್ಧವಾಯಿತು. ಇದು ಬಹಳ ಮುಖ್ಯವಾದ ಪಾಯಿಂಟ್. ಯಾವಾಗ ಜಾಗತಿಕ ಮಟ್ಟದ ಐಟಿ ಮತ್ತು ಏವಿಯೇಷನ್ ಕಂಪನಿಗಳು ತಮ್ಮ ಉದ್ಯಮ ಸ್ಥಾಪಿಸಲು ನುರಿತ ಮಾನವ ಸಂಪನ್ಮೂಲವನ್ನ ಹುಡುಕತೊಡಗಿದ್ವೋ, ಅವರಿಗೆ ಅದಕ್ಕೆ ಬೇಕಾದ ಅತ್ಯುತ್ತಮ ಪ್ರತಿಭೆಗಳು ಇದೇ ವಿಭಾಗದಲ್ಲಿ ಹೇರಳವಾಗಿ ಸಿಕ್ರು. ಈಗ ನನಗೆ ಆ ಇಡೀ ಚಿತ್ರಣ ಅರ್ಥ ಆಗ್ತಿದೆ. ಭಾರೀ ಕೈಗಾರಿಕೆಗಳು ತಾಂತ್ರಿಕ ಶಿಕ್ಷಣದ ಅಗತ್ಯವನ್ನ ಹುಟ್ಟುಹಾಕಿದವು. ಶಿಕ್ಷಣ ಸಂಸ್ಥೆಗಳು ಬೃಹತ್ ಮಾನವ ಸಂಪನ್ಮೂಲವನ್ನ ಸೃಷ್ಟಿಸಿದವು. ಆ ಮಾನವ ಸಂಪನ್ಮೂಲವೇ ಜಾಗತಿಕ ಜ್ಞಾನಾಧಾರಿತ ಉದ್ಯಮಗಳನ್ನ ಇಲ್ಲಿಗೆ ಆಕರ್ಷಿಸಿತು. ಅದೇ ನೋಡಿ ಆ ಅದ್ಭುತವಾದ ಕೊಂಡಿ. ಮತ್ತೆ ಈ ಬೌದ್ಧಿಕ ವಾತಾವರಣ ಸಾಮಾನ್ಯವಾದದ್ದೇನೋ ಆಗಿರ್ಲಿಲ್ಲ. ಮೂಲ ದಾಖಲೆಗಳಲ್ಲಿರುವ ಒಂದು ರೋಮಾಂಚನಕಾರಿ ಅಂಶ ಅಂದ್ರೆ, ಇಬ್ಬರೂ ಭಾರತರತ್ನ ಪ್ರಶಸ್ತಿ ವಿಜೇತರು ಇದೇ ವಿಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದವರು. ಹೌದು, ಇದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಒಬ್ಬರು ಆ ಕೈಗಾರಿಕಾ ಕ್ರಾಂತಿಯ ರೂವಾರಿ ಸರ್ ಎಂ ವಿಶ್ವೇಶ್ವರಯ್ಯನವರು, ಮತ್ತೆ ಮತ್ತೊಬ್ಬರು ಜಗದ್ವಿಖ್ಯಾತ ವಿಜ್ಞಾನಿ CNR ರಾವ್. ಇದಕ್ಕೆ ಸೇರಿಸಬೇಕಾದ ಮತ್ತೊಂದು ಅತಿಮುಖ್ಯ ವಿಚಾರ ಅಂದ್ರೆ, ನೊಬೆಲ್ ಪ್ರಶಸ್ತಿ ವಿಜೇತ ಸರ್ CV ರಾಮನ್ ಅವರು ತಮ್ಮ ಅತ್ಯುನ್ನತ ವೈಜ್ಞಾನಿಕ ಸಂಶೋಧನೆಗಳನ್ನು ನಡೆಸಿದ್ದು ಕೂಡ ಇದೇ ಬೆಂಗಳೂರಿನಲ್ಲಿ. ಇದು ಖಂಡಿತವಾಗಿಯೂ ನಮ್ಮ ಮೈಜುಮೆನಿಸುತ್ತೆ. CV ರಾಮನ್, CNR ರಾವ್ ಅವರಂತಹ ಜಾಗತಿಕ ಮಟ್ಟದ ವಿಜ್ಞಾನಿಗಳು ಇಲ್ಲಿ ಸಂಶೋಧನೆ ನಡೆಸಿದ್ರು ಅಂದ್ರೆ ಅದಕ್ಕೆ ಕೇವಲ ಸರ್ಕಾರದ ಅನುದಾನವಿದ್ರೆ ಸಾಲ್ದು. ಖಂಡಿತ, ಕೇವಲ ಹಣದಿಂದ ಸಂಶೋಧನೆ ಆಗಲ್ಲ. ಅಲ್ಲಿ ಹೊಸದನ್ನ ಶೋಧಿಸುವ, ಸತ್ಯವನ್ನ ಹುಡುಕುವ ಒಂದು ಪ್ರಬಲವಾದ ಬೌದ್ಧಿಕ ಮತ್ತೆ ಸಾಂಸ್ಕೃತಿಕ ವಾತಾವರಣ ಬೇಕಾಗ್ತದೆ. ಆ ವಾತಾವರಣ ಇಲ್ಲಿ ಸ್ವಾಭಾವಿಕವಾಗಿಯೇ ನಿರ್ಮಾಣವಾಗಿತ್ತು ಅನ್ಸುತ್ತೆ. ಹೌದು. ಅದೇ ಕಾರಣಕ್ಕಾಗಿ ಒಂದೆಡೆ ಜವಳಿ ಉದ್ಯಮದಂತಹ ಸಾಂಪ್ರದಾಯಿಕ ಕೈಗಾರಿಕೆಗಳು ದೊಡ್ಡಬಳ್ಳಾಪುರದಂತಹ ಪ್ರದೇಶಗಳಲ್ಲಿ ಸಮೃದ್ಧವಾಗಿ ಬೆಳೆದರೆ, ಮತ್ತೊಂದೆಡೆ ಅತ್ಯಾಧುನಿಕ ಐಟಿ-ಬಿಟಿ ಉದ್ಯಮಗಳು ಜಾಗತಿಕ ಮಟ್ಟದಲ್ಲಿ ರಾರಾಜಿಸಿದ್ವು. ಅಂದ್ರೆ ಹಳೆಯದು ಮತ್ತೆ ಹೊಸದು ಎರಡೂ ಒಟ್ಟಿಗೆ ಬೆಳೆಯಿತು. ಕಲೆ, ಶಿಕ್ಷಣ, ಮೂಲಸೌಕರ್ಯ ಮತ್ತು ಆಧುನಿಕ ತಂತ್ರಜ್ಞಾನಗಳು ಪರಸ್ಪರ ಪೂರಕವಾಗಿ ಬೆಳೆದ ವ್ಯವಸ್ಥೆ ಇದು. ಇದೇ ಈ ಇಕೋಸಿಸ್ಟಮ್ನ ವಿಶೇಷತೆ. ನಾವೀಗ ಈ ಆಳವಾದ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಇಡೀ ಚರ್ಚೆಯನ್ನ ಒಟ್ಟುಗೂಡಿಸಿ ನೋಡಿದರೆ
12ನೇ ಶತಮಾನದ ಬಳ್ಳಿಗಾವಿಯ ವಚನಕಾರರ ಚಿಂತನೆಗಳಿಂದ ಹಿಡಿದು ಹೌದು, ಅಲ್ಲಿಂದ ಶುರುವಾಗಿ ಹಳ್ಳಿಯ ಕಟ್ಟೆಯಲ್ಲಿ ಜನರನ್ನು ಬೆಸೆಯುತ್ತಿದ್ದ ಜಾನಪದ ಕಲೆಗಳು, ದಿವಾನರುಗಳ ದೂರದೃಷ್ಟಿಯಿಂದ ಸ್ಥಾಪನೆಯಾದ ಭಾರೀ ಕೈಗಾರಿಕೆಗಳು, ಮಠಮಾನ್ಯಗಳು ನೀಡಿದ ಶಿಕ್ಷಣ ಮತ್ತೆ ಇಂದಿನ CNR ರಾವ್ ಅವರಂಥವರ ಅತ್ಯುನ್ನತ ವಿಜ್ಞಾನದವರೆಗಿನ ಬೆಂಗಳೂರು ವಿಭಾಗದ ಪ್ರಯಾಣ ನಿಜಕ್ಕೂ ಬೆರುಗುಗೊಳಿಸುವಂಥದ್ದು. ಖಂಡಿತ, ಇದೊಂದು ಅದ್ಭುತವಾದ ಪ್ರಯಾಣ. ಈ ಸಂಭಾಷಣೆಯನ್ನ ಮುಗಿಸುವ ಮುನ್ನ ಕಲಿಯುವ ಆಸಕ್ತಿ ಇರುವವರ ಮುಂದೆ ಮೂಲ ಮಾಹಿತಿಯ ಆಚೆಗಿನ ಒಂದು ಕುತೂಹಲಕಾರಿ ಪ್ರಶ್ನೆಯನ್ನ ಬಿಡಲು ನಾನ್ ಬಯಸ್ತೇನೆ. ಖಂಡಿತ ಕೇಳಿ. ನಾವು ಸಾಮಾನ್ಯವಾಗಿ ಆಧುನಿಕ ತಂತ್ರಜ್ಞಾನ ಮತ್ತೆ ಕೈಗಾರಿಕಾ ಬೆಳವಣಿಗೆಯನ್ನ ಸಾಂಸ್ಕೃತಿಕ ಪರಂಪರೆಯಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸಿ ನೋಡ್ತೀವಿ. ಸಾಹಿತ್ಯವೇ ಬೇರೆ, ವಿಜ್ಞಾನವೇ ಬೇರೆ ಅಂದುಕೊಳ್ತೀವಿ ಅಲ್ವಾ? ಹೌದು, ಅದು ಸಾಮಾನ್ಯವಾದ ಯೋಚನೆ. ಆದ್ರೆ ಈ ವಿಶ್ಲೇಷಣೆಯ ಆರಂಭದಲ್ಲಿ ನಾವು ಮಾತನಾಡಿದ ಆ ವಿಷಯವನ್ನ ಒಮ್ಮೆ ನೆನ್ಪಿಸ್ಕೊಳ್ಳಿ. 12ನೇ ಶತಮಾನದಲ್ಲೇ ಅಕ್ಕ ಮಹಾದೇವಿ ಮತ್ತೆ ಅಲ್ಲಮ ಪ್ರಭುಗಳಂಥವರಿಂದ ಮೂಡಿದ ಸಮಾಜವನ್ನ ಪ್ರಶ್ನಿಸುವ ಮನೋಭಾವ ಮತ್ತೆ ಜಾನಪದ ಕಲೆಗಳಲ್ಲಿ ಅಡಗಿದ್ದ ಆ ಸೃಜನಶೀಲತೆಯೇ ಮುಂದೆ CV ರಾಮನವರ ವೈಜ್ಞಾನಿಕ ಸಂಶೋಧನೆಗಳಿಗೂ, ವಿಶ್ವೇಶ್ವರಯ್ಯನವರ ಇಂಜಿನಿಯರಿಂಗ್ ಆವಿಷ್ಕಾರಗಳಿಗೂ ಮತ್ತೆ ಇಂದಿನ IT-BT ಕ್ರಾಂತಿಗೂ ಅರಿವಿಲ್ಲದಂತೆ ಒಂದು ಭದ್ರವಾದ ಬೌದ್ಧಿಕ ತಳಪಾಯವನ್ನ ಒದಗಿಸಿರಬಹುದೇ? ಕಲೆಯು ವಿಜ್ಞಾನವನ್ನ ಮತ್ತು ಉದ್ಯಮಶೀಲತೆಯನ್ನ ಪರೋಕ್ಷವಾಗಿ ಪೋಷಿಸುತ್ತದೆಯಾ? ಇದು ನಿಜಕ್ಕೂ ಬಹಳ ಆಳವಾದ ಮತ್ತು ಯೋಚನೆ ಮಾಡಬೇಕಾದಂಥ ಪ್ರಶ್ನೆ. ಹೌದು, ಈ ಪ್ರಶ್ನೆಯೊಂದಿಗೆ ಈ ಮೂಲಗಳ ಅಧ್ಯಯನವನ್ನ ನಿಮ್ಮದೇ ಸ್ವಂತ ವಿಶ್ಲೇಷಣೆಗೆ ಬಿಡುತ್ತಿದ್ದೇವೆ. ಕುತೂಹಲ ಜೀವಂತವಾಗಿರಲಿ.